ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 14/4/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 10/11/1968. ಓಂ ನಮಃ ಶಿವಾಯ. ಸೇವಾದಾರಿ ಮಕ್ಕಳೇ, ಅಂತ್ಯದಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿಯೂ ಬರುತ್ತದೆ, ಎಲ್ಲರಿಗೂ ಸಂದೇಶ ಸಿಗುತ್ತದೆ, ಎಲ್ಲಾ ಧರ್ಮದವರಿಗೂ ಗೊತ್ತಾಗುತ್ತದೆ. ಆಗಲೇ ಗಾಯನವಿದೆ ಅಲ್ಲವೇ? ಅಹೋ ಪ್ರಭು ನಿನ್ನ ಲೀಲೆ, ಹೋ ಪ್ರಭು ನಿಮ್ಮ ಲೀಲೆ ಅಂದರೆ ಆಟ. ತಂದೆಯ ನೆನಪಂತೂ ಎಲ್ಲರಿಗೂ ಬರುತ್ತದೆ, ಆದರೆ ಏನೂ ಮಾಡಲು ಸಾಧ್ಯವಿಲ್ಲ. ಓಂ ನಮಃ ಶಿವಾಯ. ಅನೇಕ ಮಕ್ಕಳು ಹೇಳುತ್ತಾರೆ, ಬಾಬಾ ನಮಗೆ ನಿಮ್ಮ ನೆನಪು ಬರುವುದಿಲ್ಲ ಎಂದು. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಿಮ್ಮ ಮನೆಯನ್ನು ನೆನಪು ಮಾಡಿರಿ, ಅದಕ್ಕೆ ಟವರ್ ಆಫ್ ಸೈಲೆನ್ಸ್ ಎಂದು ಹೇಳಲಾಗುತ್ತದೆ. ಟವರ್ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದರೆ, ಯಾವುದು ತುಂಬಾ ಎತ್ತರದಲ್ಲಿರುತ್ತದೆಯೋ ಅತ್ಯುನ್ನತವಾದುದಕ್ಕೆ ಟವರ್ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅದು ಟವರ್ ಆಫ್ ಸೈಲೆನ್ಸ್ ಆಗಿದೆ, ಸುಖದ ಟವರ್ ಆಗಿದೆ. ನೀವು ಇಲ್ಲಿ ಕುಳಿತಿದ್ದೀರಿ ಎಂದರೆ ನಿಮ್ಮ ಬುದ್ಧಿ ಮನೆಯ ಕಡೆಗೆ ಹೋಗಬೇಕು, ಅದು ಶಾಂತಿಯ ಟವರ್ ಆಗಿದೆ. ನೀವು ಸಹ ಶಾಂತಿಯ ಟವರ್ ಆಗಿದ್ದೀರಿ, ಅಲ್ಲಿಗೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಟವರ್ಗೆ ಹೇಗೆ ಹೋಗುತ್ತೀರಿ? ಆ ಟವರ್ನಲ್ಲಿರುವ ತಂದೆ ಕುಳಿತು ಶಿಕ್ಷಣ ಕೊಡುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಅದಕ್ಕೆ ಮನೆ, ಮುಕ್ತಿಧಾಮ, ಶಾಂತಿಧಾಮ ಎಂದು ಹೇಳಲಾಗುತ್ತದೆ. ಈ ವಿಷಯಗಳು ಯಾವುದೇ ಕಾಡು ಪ್ರಾಣಿಗಳಿಗೆ ಗೊತ್ತಿಲ್ಲ. ಮಕ್ಕಳಿಗೆ ತಿಳಿಸಲಾಗಿದೆ, ನೀವು ನಿಮ್ಮ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿರಿ. ನೆನಪು ಮಾಡಲು ಸಾಧ್ಯವಿಲ್ಲ. ಅಲ್ಲಿ ಇರುವುದಿಲ್ಲ ಎಂದರೆ ಕಾಡು ಮುಳ್ಳುಗಳಂತಾಗಿದ್ದೀರಿ, ಆದ್ದರಿಂದ ದುಃಖದ ಅನುಭವ ಆಗುತ್ತದೆ. ತಿಳಿದುಕೊಳ್ಳಿ, ನಾವು ಆತ್ಮರು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ, ಏಕೆಂದರೆ ಅದು ಮನೆಯಾಗಿದೆ, ತಂದೆಯ ಮನೆಯಾಗಿದೆ ಅಲ್ಲವೇ? ನೀವು ಮಕ್ಕಳಾಗಿದ್ದೀರಿ. ಇಂತಹ ಸಹಜವಾದ ವಿಷಯಗಳನ್ನು ಸಹ ಮಾಯೆ ಮರೆಸಿ ಬಿಡುತ್ತದೆ. ಹುಬಹು ನೀವು ಕಾಡಿನವರಾಗಿರುವ ಕಾರಣ ಅಶಾಂತಿ, ದುಃಖ ಇತ್ಯಾದಿಗಳೆಲ್ಲವೂ ಅನುಭವವಾಗುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನಿಮ್ಮ ಮನೆಯನ್ನು ನೆನಪು ಮಾಡಿರಿ ಮತ್ತು ರಾಜಧಾನಿಯನ್ನು ನೆನಪು ಮಾಡಿರಿ. ಗುರಿ ಉದ್ದೇಶ ಎದುರಿಗೆ ನಿಂತಿದೆ. ಶಾಲೆಯಲ್ಲಿ ಯಾರು ಓದುತ್ತಾರೋ ಅವರಿಗೆ ಓದಿಸುವವರು ನೆನಪಿರುತ್ತಾರೆ ಮತ್ತು ಗುರಿ ಉದ್ದೇಶವು ನೆನಪಿರುತ್ತದೆ. ನೀವು ಇಷ್ಟನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ? ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡುತ್ತೀರಿ. ಇಲ್ಲಿ ನಿಮಗೆ ಈ ಅಭ್ಯಾಸವನ್ನು ಮಾಡಿಸಲಾಗುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿರಿ, ಅಲ್ಲಿ ಸುಖ ಮತ್ತು ಶಾಂತಿಯು ಸಿಗುತ್ತದೆ. ಆದ್ದರಿಂದ ನಿಮ್ಮ ಮನೆಯನ್ನು ಮತ್ತು ಸುಖಧಾಮವನ್ನು ನೆನಪು ಮಾಡಿರಿ. ಅದು ಸುಖದ ತೀರವಾಗಿದೆ, ಇದು ದುಃಖದ ತೀರವಾಗಿದೆ. ಅಂದ್ರೆ ಅದು ಸುಖದ ದಡ, ಇದು ದುಃಖದ ದಡ. ಇಷ್ಟು ಸಹಜ ವಿಷಯವನ್ನು ನೀವು ನೆನಪು ಮಾಡಲು ಸಾಧ್ಯವಿಲ್ಲವೇ? ಇಲ್ಲಿ ಕುಳಿತಿದ್ದರೂ ನಿಮಗೆ ಹೊರಗಿನ ವಿಷಯಗಳು ನೆನಪಿಗೆ ಬರುತ್ತವೆ. ಗಳಿಗೆ ಗಳಿಗೆಗೂ ಕುಳಿತು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿರಿ ಎಂದು ಹೇಳುವುದಿಲ್ಲ. ಇರುವುದೇ ಅದೇ ಗೀತೆಯಾಗಿದೆ. ಭಗವಾನ್ ವಾಚ ಸಹ ಇದೆ. ಭಗವಂತನಂತೂ ಅವಶ್ಯವಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾವಾಗ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವ ತಂದೆ ಕುಳಿತಿದ್ದಾರೆಯೋ ಆಗ ಮನೆಯನ್ನು, ಸ್ವರ್ಗವನ್ನು ನೆನಪು ಮಾಡಬೇಕು. ಆಗ ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿಯಾಗುತ್ತದೆ. ಈಶ್ವರನ ಗತಿಮತಿ ಭಿನ್ನವಾಗಿದೆ ಎಂದು ಹೇಳುತ್ತಾರೆ. ಅಂದರೆ ಗತಿ ಸದ್ಗತಿಗಾಗಿ ಅವರು ಕೊಡುವ ಮತವು ಇಡೀ ಪ್ರಪಂಚಕ್ಕಿಂತ ಭಿನ್ನವಾಗಿದೆ. ಎಷ್ಟೊಂದು ಗುರುಗಳಿದ್ದಾರೆ. ತಂದೆ ತಿಳಿಸಿದ್ದಾರೆ, ಯಾವುದೇ ಧರ್ಮ ಸ್ಥಾಪಕರಿಗೆ ಗುರು ಎಂದು ಹೇಳಲಾಗುವುದಿಲ್ಲ. ಗುರು ಎಂದು ವಾಪಸ್ ಕರೆದುಕೊಂಡು ಹೋಗುವವರಿಗೆ ಮಾತ್ರ ಹೇಳಲಾಗುತ್ತದೆ. ಅವರು ವಾಪಸ್ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ವಾನಪ್ರಸ್ಥ ಅಥವಾ ನಿರ್ವಾಣಧಾಮಕ್ಕೆ ಹೋಗಲು ಗುರುವನ್ನು ಮಾಡಿಕೊಳ್ಳಲಾಗುತ್ತದೆ, ಆದರೆ ಯಾರೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ವಾನಪ್ರಸ್ಥಿ ಯಾರೂ ಇಲ್ಲ. ವಾನಪ್ರಸ್ಥ ಅಂದರೆ ಶಬ್ದದಿಂದ ದೂರ, ವಾಣಿಯಿಂದ ದೂರ. ಅದು ಶಾಂತಿಧಾಮ ಮನೆಯಲ್ಲಿದೆ. ವಾನಪ್ರಸ್ಥದ ಅರ್ಥವನ್ನು ಗುರುಗಳಾಗಲಿ ಅಥವಾ ಅವರ ಅನುಯಾಯಿಗಳಾಗಲಿ ತಿಳಿದುಕೊಂಡಿಲ್ಲ. ಆದ್ದರಿಂದ ಹೇಳಲಾಗುತ್ತದೆ, ಕುರುಡ ಗುರು ಕುರುಡ ಶಿಷ್ಯ, ಎಲ್ಲವೂ ಸತ್ಯನಾಶ. ಅಂದ್ರೆ ಗುರುನೂ ಕುರುಡ ಆಗಿದ್ದು ಅವನು ಶಿಷ್ಯನೂ ಕುರುಡನಾಗ್ತಾನೆ, ಆಗ ಎಲ್ಲರದು ಸತ್ಯನಾಶ ಆಗತ್ತೆ.
ಭ್ರಷ್ಟಾಚಾರಿಗಳಾಗಿದ್ದಾರಲ್ಲವೇ? ಶ್ರೇಷ್ಠಾಚಾರಿ ದೇವತೆಗಳ ಚಿತ್ರಗಳಿವೆ. ಚಿತ್ರಗಳು ಮಾಯವಾಗುವುದಿಲ್ಲ. ಆ ಚಿತ್ರಗಳಿಂದಲೇ ತಿಳಿಸಲಾಗುತ್ತದೆ. ಅದರಲ್ಲಿಯೂ ಮಕ್ಕಳಿಗೆ ತಿಳಿಸಲಾಗುತ್ತದೆ. ಈ ಚಿತ್ರಗಳು ಸತ್ಯಯುಗದ್ದಾಗಿವೆ, ಈ ಚಿತ್ರಗಳು ತ್ರೇತಾಯುಗದ್ದಾಗಿವೆ. ರಾಮಚಂದ್ರ ತ್ರೇತಾಯುಗದವನಾಗಿದ್ದಾನೆ ಅಲ್ಲವೇ? ಅವನನ್ನು ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ಹೇಳಲು ಸಾಧ್ಯವಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮವೇ ಆಗಿದೆ ಎಂದು ಗಾಯನ ಮಾಡಲಾಗುತ್ತದೆ. ದೇವಿ ದೇವತೆಗಳನ್ನು ಹೊರತುಪಡಿಸಿ ಯಾರು ಸ್ಥಿರವಾಗಿ ಪವಿತ್ರರಾಗಿರುವುದಿಲ್ಲ. ನೀವು 21 ಜನ್ಮಗಳವರೆಗೆ ಸ್ಥಿರವಾಗಿ ಪವಿತ್ರರಾಗಿರುತ್ತೀರಿ. ನಂತರ ನಿಧಾನವಾಗಿ ಸುಖ ಕಡಿಮೆಯಾಗುತ್ತದೆ. ತ್ರೇತಾಯುಗವನ್ನು ಸೆಮಿ ಸ್ವರ್ಗ ಎಂದು ಹೇಳಲಾಗುತ್ತದೆ, ಏಕೆಂದರೆ 2 ಕಲೆಗಳು ಕಡಿಮೆಯಾಗುತ್ತವೆ. ಈಗ ನೀವು ಮಕ್ಕಳಿಗೆ ತಂದೆ ಮತ್ತು ಸೃಷ್ಟಿಚಕ್ರದ ಪರಿಚಯ ಸಿಕ್ಕಿದೆ. ಅವರನ್ನೇ ನೆನಪು ಮಾಡಬೇಕು. ನಿಮ್ಮ ಬುದ್ಧಿ ಎಲ್ಲೆಲ್ಲೋ ಹೋಗುತ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ ಅಲ್ಲವೇ? ಆಸ್ತಿಕರಾಗಿ ಕುಳಿತುಕೊಳ್ಳಿ. ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ. ಆ ವೃಕ್ಷದ ಆದಿ ಮಧ್ಯ ಅಂತ್ಯ ಎಂದು ಹೇಳುವುದಿಲ್ಲ. ಅದಕ್ಕೆ ಕೇವಲ ಆದಿ ಮತ್ತು ಅಂತ್ಯ ಇರುತ್ತದೆ. ಇದರ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ತಿಳಿಸಲಾಗುತ್ತದೆ. ಮಧ್ಯದಲ್ಲಿ ರಾವಣನ ರಾಜ್ಯ ಶುರುವಾಗುತ್ತದೆ, ಅಂದರೆ ಮುಳ್ಳಾಗಲು ಶುರುವಾಗುತ್ತಾರೆ. ಯಾವುದು ಹೂವುಗಳ ತೋಟವಾಗಿದೆಯೋ ಅದು ಕಾಡಾಗಲು ಶುರುವಾಗುತ್ತದೆ. ಈ ಸಮಯದಲ್ಲಿ ಜಡ್ಜಡೀಭೂತ ಸ್ಥಿತಿ ತಮೋಪ್ರಧಾನವಾಗಿದೆ. ಈಗ ಮತ್ತೆ ಹೂಗಳ ತೋಟದ ಕಸಿ ಮಾಡಲಾಗುತ್ತದೆ. ಇಲ್ಲದಿದ್ದರೆ ಪ್ರಳಯವಾಗುತ್ತದೆ. ಪ್ರಳಯ ಅಂದರೆ ಜಲಮಯವಂತೂ ಆಗುವುದಿಲ್ಲ, ಭಾರತವಂತೂ ಹಾಗೆಯೇ ಉಳಿದುಕೊಳ್ಳುತ್ತದೆ. ಮಕ್ಕಳಿಗೆ ಗೊತ್ತಿದೆ, 4 ಕಡೆ ಜಲಮಯವಾಗುತ್ತದೆ, ಉಳಿದಂತೆ ಒಂದು ಭಾರತ ಮಾತ್ರ ಉಳಿದುಕೊಳ್ಳುತ್ತದೆ. ನಿಮಗೆ ಬಹಳಷ್ಟು ಜನರು ದೂರುತ್ತಾರೆ. ನೀವು ಕೇವಲ ಸಾವು ಸಾವು ಎಂದೇ ಹೇಳುತ್ತಿರುತ್ತೀರಿ. ಏನಾದರೂ ಶುಭ ಮಾತುಗಳನ್ನಾಡಿರಿ ಎಂದು. 7 ವರ್ಷಗಳಲ್ಲಿ ಸಾವಾಗುತ್ತದೆ, 8 ವರ್ಷಗಳಲ್ಲಿ ಸಾವಾಗುತ್ತದೆ. ಸಾವಿನ ವಿಷಯವನ್ನೇ ನೀವು ಮಾತನಾಡುತ್ತೀರಿ, ಹೇಳುತ್ತೀರಿ ಎಂದು ಹೇಳುತ್ತಾರೆ. ನಾವು ಹೇಳುತ್ತೇವೆ, ಪವಿತ್ರತೆ, ಸುಖ, ಶಾಂತಿಯ ರಾಜ್ಯ ಸ್ಥಾಪನೆಯಾಗುತ್ತಿದೆ. ಗುಪ್ತ ವೇಷದಲ್ಲಿ ಈ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ಇಷ್ಟೊಂದು ಮನುಷ್ಯರು ಯಾವಾಗ ವಾಪಸ್ ಹೋಗುತ್ತಾರೋ ಆಗಲೇ ಸುಖ ಶಾಂತಿ ಸ್ಥಾಪನೆಯಾಗುತ್ತದೆ ತಾನೆ. ನಾವು ಶುಭ ಮಾತುಗಳನ್ನಾಡುತ್ತೇವೆ, ಶುಭ ನುಡಿಯುತ್ತೇವೆ. ತಂದೆಗೆ ಹೇಳುತ್ತಾರೆ, ಬಾಬಾ ಬನ್ನಿರಿ, ನೀವು ಬಂದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗಿರಿ. ಆದ್ದರಿಂದ ನೀವು ಶುಭ ನುಡಿಯುತ್ತೀರಿ. ದುಃಖದ ಪ್ರಪಂಚದಿಂದ ನಮ್ಮನ್ನು ಸುಖದ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿರಿ. ಅಂದರೆ ಅಪವಿತ್ರತೆಯನ್ನು ವಿನಾಶ ಮಾಡಿ ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡಿ, ವಿಶ್ವದಲ್ಲಿ ಶಾಂತಿಯನ್ನುಂಟು ಮಾಡಿ. ಅದು ಸತ್ಯಯುಗದಲ್ಲಿ ಇರುತ್ತದೆ ಅಲ್ಲವೇ? ಇದು ವಿನಾಶವಲ್ಲ. ಇದಂತೂ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತಿದೆ. ಆದರೆ ನೀವು ಯಾರಿಗಾದರೂ ತಿಳಿಸದ ಹೊರತು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯರು ಶಾಂತಿಯನ್ನು ಕೇಳುತ್ತಾರೆ, ಅಂದರೆ ಸಾವನ್ನು ಕೇಳುತ್ತಾರೆ. ಅದನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ತಂದೆಗೆ ಕಾಲರ ಕಾಲ ಎಂದು ಹೇಳಲಾಗುತ್ತದೆ. ಎಲ್ಲರಿಗೂ ಮೃತ್ಯುವನ್ನು ಕೊಡುತ್ತಾರೆ. ಎಷ್ಟೊಂದು ಜನರಿಗೆ ಮೃತ್ಯುವನ್ನು ಕೊಡುತ್ತಾರೆ. ಸತ್ಯಯುಗದಲ್ಲಿ ಬಹಳ ಸ್ವಲ್ಪ ಜನರಿರುತ್ತಾರೆ. ಉಳಿದವರೆಲ್ಲರಿಗೂ ಮೃತ್ಯು. ಹೇ ಪತಿತ ಪಾವನ, ನೀನು ಬಾ ಎಂದು ಕರೆಯುತ್ತಾರೆ. ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗು. ಆದ್ದರಿಂದ ಹಳೆಯ ಪ್ರಪಂಚದ ಸಾವು ಅವಶ್ಯವಾಗಿ ಆಗುತ್ತದೆ ಅಲ್ಲವೇ? ಅಂದ್ರೆ ಹಳೆಯ ಪ್ರಪಂಚದ ನಾಶ ಅವಶ್ಯವಾಗಿ ಆಗುತ್ತದೆ. ಹಳೆಯ ಪ್ರಪಂಚದಲ್ಲಿ ಪಾವನರಾಗಲು ಹೇಗೆ ಸಾಧ್ಯ? ಮನುಷ್ಯರು ಪತಿತ ಪ್ರಪಂಚ ಮತ್ತು ಪಾವನ ಪ್ರಪಂಚದ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪಾವನ ಪ್ರಪಂಚದಲ್ಲಿ ಬಹಳ ಸ್ವಲ್ಪ ಮನುಷ್ಯರು ಮತ್ತು ಶಾಂತವಾಗಿರುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು, ತಿಳಿಸುವುದು ಎಷ್ಟು ಸಹಜವಾಗಿದೆ. ಆದರೂ ಯಾರ ಬುದ್ಧಿಯಲ್ಲಿಯೂ ಇದು ಕೂರುವುದಿಲ್ಲ. ಇದನ್ನು ಡ್ರಾಮಾದ ಅನುಸಾರ ಎಂದು ಹೇಳಲಾಗುತ್ತದೆ. ಎಲ್ಲರ ಬುದ್ಧಿಯಲ್ಲಿಯೂ ಇದು ಕೂರುವುದಿಲ್ಲ, ಕೂರಬಾರದು. ಅವಶ್ಯವಾಗಿಯೂ ಅವರ ಬುದ್ಧಿಯಲ್ಲಿ ಕೂರುವುದಿಲ್ಲ. ಅದಕ್ಕೇನೆ ಹೇಳಲಾಗುತ್ತದೆ, ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ ಎಂದು. ಅವರು ಎಂದಿಗೂ ಕೇಳಿಸಿಕೊಳ್ಳುವುದಿಲ್ಲ, ಎಂದಿಗೂ ಎಚ್ಚರಗೊಳ್ಳುವುದಿಲ್ಲ, ಎಂದಿಗೂ ಎಚ್ಚರಗೊಳ್ಳುವುದಿಲ್ಲ. ಈ ಡ್ರಾಮಾ ಬಹಳ ವಿಚಿತ್ರವಾಗಿದೆ. ಈ ಸಂಪೂರ್ಣ ಚಕ್ರವು ನೀವು ಮಕ್ಕಳ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು.
ತಂದೆಯೇ ಜ್ಞಾನ ಕೊಡುತ್ತಾರೆ. ಅವರೇ ಜ್ಞಾನ ಸಾಗರ ಆಗಿದ್ದಾರೆ. ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ನಿಮಗೆ ಸಾಗರಗಳು ಎಷ್ಟಿವೆ ಎಂದು ಗೊತ್ತಿದೆಯೇ? ಹೆಸರುಗಳಂತೂ ಬಹಳಷ್ಟಿದೆ ಅಲ್ಲವೇ? ಪ್ರತಿಯೊಂದು ಭಾಗಕ್ಕೂ ಬೇರೆ ಬೇರೆ ಹೆಸರನ್ನು ಇಡಲಾಗಿದೆ. ಸಾಗರವಂತೂ ಒಂದೇ ಆಗಿದೆ. ನಂತರ ಖಂಡಗಳನ್ನು ಬೇರೆ ಬೇರೆ ತುಂಡು ತುಂಡು ಮಾಡಲಾಗಿದೆ. ಭೂಮಿಯು ಒಂದೇ ಆಗಿದೆ. ತುಂಡು ತುಂಡಾಗಿ ಬಿದ್ದಿವೆ. ಅಂದ್ರೆ ಆ ಭೂಮಿನ ಏನ್ ಮಾಡಿದ್ದಾರೆ? ಭಾಗಗಳಾಗಿ ಮಾಡಿದ್ದಾರೆ. ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಭೂಮಿಯು ಒಂದೇ ಆಗಿತ್ತು, ರಾಜ್ಯವೂ ಒಂದೇ ಆಗಿತ್ತು. ಇಡೀ ಭೂಮಿ, ಸಮುದ್ರ, ಆಕಾಶ ಎಲ್ಲವೂ ನಿಮ್ಮದಾಗಿತ್ತು. ನಿಮ್ಮದೇ ರಾಜ್ಯವಿರುತ್ತದೆ. ಶಾಂತಿಧಾಮಕ್ಕೆ ಎಲ್ಲರೂ ಹೋಗುತ್ತಾರೆ. ಆದರೆ ಜೀವನ್ ಮುಕ್ತಿಗೆ ಹೋಗುವುದು ಯಾವುದೇ ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ. ಅದು ಸಾಮಾನ್ಯ ವಿಷಯವಾಗಿದೆ. ಬೆಳಿಗ್ಗೆ ಮನೆಗೆ ಅವಶ್ಯವಾಗಿ ಮರಳುತ್ತಾರೆ. ಉಳಿದಂತೆ ಹೊಸ ಪ್ರಪಂಚಕ್ಕೆ ಎಲ್ಲರೂ ಹೋಗುವುದಿಲ್ಲ. ಹೊಸ ಪ್ರಪಂಚದಲ್ಲಿ ಇರುವುದೇ ನಿಮ್ಮ ರಾಜ್ಯ. ಆದರೂ ಕೆಲವರು ಬಹಳ ತಡವಾಗಿ ಬರುತ್ತಾರೆ. ಹಳೆಯ ಪ್ರಪಂಚ ಶುರುವಾಗುವುದಕ್ಕಿಂತ ಸ್ವಲ್ಪ ಮೊದಲು. ಅದಕ್ಕೇನಾಯಿತು? ಚೆನ್ನಾಗಿ ಓದುವುದಿಲ್ಲ ಎಂದರೆ ಉಳಿದಂತೆ ಸ್ವಲ್ಪ ಸುಖವನ್ನು ಪಡೆಯುತ್ತಾರೆ. 16 ಕಲೆಗಳೂ ಇಲ್ಲ, 14 ಕಲೆಗಳ ನಂತರವೂ ಬರುತ್ತಾರೆ. ಅವರ ಎದುರಿಗೆ ದುಃಖದ ಪ್ರಪಂಚವೇ ಕಾಣಸಿಗುತ್ತದೆ. ಅಲ್ಲಿ ಬಲೆ ಏನೂ ತಿಳಿದುಕೊಂಡಿರುವುದಿಲ್ಲ. ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿದೆ. ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದವರೆಗೆ ಹಣವನ್ನು ಸಂಪಾದಿಸುತ್ತಾ ಈ ಸಮಯದಲ್ಲಿ ನೋಡಿ ಹಣ ಎಷ್ಟಾಗಿದೆ. ಎಷ್ಟೊಂದು ದೊಡ್ಡ ಅರಮನೆಗಳನ್ನು ಕಟ್ಟುತ್ತಾರೆ, ಎಷ್ಟೊಂದು ಮಹಡಿಗಳನ್ನು ಕಟ್ಟುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಮಹಡಿಗಳು ಇರುವುದಿಲ್ಲ. ಸತ್ಯಯುಗ, ತ್ರೇತಾಯುಗದಲ್ಲಿ ಈ ಮಹಡಿಗಳು ಇತ್ಯಾದಿ ಇರುವುದೇ ಇಲ್ಲ. ದ್ವಾಪರದಲ್ಲಿಯೂ ಇರುವುದಿಲ್ಲ. ಇದು ಕಲಿಯುಗದಲ್ಲಿ ಬಂದು ಇಷ್ಟೊಂದು ಮಹಡಿಗಳು, ಮನೆಗಳನ್ನು ಇತ್ಯಾದಿಗಳನ್ನು ಕಟ್ಟುತ್ತಾರೆ. ಏಕೆಂದರೆ ಬಹಳಷ್ಟು ಮನುಷ್ಯರಾಗುತ್ತಾರಲ್ಲವೇ? ವೃದ್ಧಿಯಾಗುತ್ತಾ ಹೋಗುತ್ತದೆ. ಇಷ್ಟೊಂದು ಮನುಷ್ಯರು ಇರುವುದು ಎಲ್ಲಿ? ಎಲ್ಲಿ ವ್ಯಾಪಾರ ಇತ್ಯಾದಿ ಬಹಳಷ್ಟಿದೆಯೋ ಅಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಾರೆ. ಕಾಡಿನಿಂದ ನಾಡಾಗುತ್ತದೆ. ಮನೆಗಳನ್ನು ಕಟ್ಟುತ್ತಾ ಹೋಗುತ್ತಾರೆ. 80 ವರ್ಷಗಳಲ್ಲಿ ಬಾಂಬೆ ನೋಡಿ ಏನಾಗಿದೆ? ಏನಿಂದ ಏನಾಗಿದೆ? ಎಷ್ಟೊಂದು ಮನುಷ್ಯರಾಗಿದ್ದಾರೆ. ಸಮುದ್ರವನ್ನು ಒಣಗಿಸಿದ್ದಾರೆ. ನೀರು ಕಡಿಮೆಯಾಗುತ್ತದೆ. ಮನುಷ್ಯರು ವೃದ್ಧಿಯನ್ನು ಹೊಂದುತ್ತಾರೆ. ಹಾಗಾದರೆ ನೀರು ಎಲ್ಲಿಂದ ಬರುತ್ತದೆ? ಸಮುದ್ರದಿಂದ. ಎಷ್ಟೊಂದು ನೀರು ಖರ್ಚಾಗುತ್ತದೆ. ನಂತರ ನೀರು ಮೇಲೇರಿದರೆ ಆ ಎಲ್ಲಾ ಖಂಡಗಳು ಮುಕ್ತಾಯವಾಗುತ್ತವೆ. ಕೇವಲ ಸಾಗರನ ಮೂಲಕ ಮುಕ್ತಾಯವಾಗುವುದಿಲ್ಲ. ಪರ್ವತಗಳು ಸ್ಫೋಟಗೊಳ್ಳುತ್ತವೆ. ಆಗ ಅಕ್ಕಪಕ್ಕದ ಎಲ್ಲವನ್ನೂ ಸುಟ್ಟು ಹಾಕುತ್ತವೆ. ಇದು ಆಶ್ಚರ್ಯವಾಗಿದೆ ಅಲ್ಲವೇ? ಬಹಳ ಜೋರಾಗಿ ಪರ್ವತಗಳು ಸ್ಫೋಟಗೊಳ್ಳುತ್ತವೆ. ಅದರಿಂದ ಬೆಂಕಿ ಹೊರಬರುತ್ತದೆ. ಈ ಎಲ್ಲಾ ವಿಪತ್ತುಗಳು ಬರಲಿವೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಈಗ ಬೇಗ ಬೇಗ ತಯಾರಾಗುತ್ತೀರಿ. ವಿನಾಶದ ಮೊದಲು ತಯಾರಾಗಬೇಕು. ತಂದೆ ಬಂದಿರುವುದೇ ವಿನಾಶಕ್ಕಾಗಿ. ತಂದೆಯೂ ನೋಡುತ್ತಾರೆ ಸಂಪೂರ್ಣ ಬೆಂಕಿ ಹತ್ತಿಕೊಂಡಿದೆ ಎಂದರೆ ನಂತರ ಹೊರಟು ಹೋಗುತ್ತಾರೆ. ತಂದೆ ಎಲ್ಲರನ್ನು ಜೊತೆಗೆ ಕರೆದುಕೊಂಡೇ ಮನೆಗೆ ಹೋಗುತ್ತಾರೆ. ಇದು ಅವಶ್ಯವಾಗಿ ಆಗಬೇಕಿದೆ. ಆದರೆ ಈ ಪಾಪದವರಿಗೆ ಈ ಶಾಸ್ತ್ರಗಳನ್ನು ಹೇಳುವವರು ಸಮಯದ ಬಗ್ಗೆ ಸುಳ್ಳು ಕಥೆಗಳನ್ನು ಹೇಳಿದ್ದಾರೆ. ಅಂದ್ರೆ ಪಾಪ ಮನುಷ್ಯರಿಗೆ ಶಾಸ್ತ್ರಗಳು ಹೇಳುವವರು ಸುಳ್ಳು ಹೇಳಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಇದು ಆ ಗೀತಾಧ್ಯಾಯ ಆಗಿದೆ. ಇದರಲ್ಲಿ ದೇವಿ ದೇವತೆಗಳ ರಾಜ್ಯ ಸ್ಥಾಪನೆಯಾಗುತ್ತದೆ ಮತ್ತು ಎಲ್ಲಾ ಧರ್ಮಗಳು ವಿನಾಶವಾಗುತ್ತವೆ. ಭಗವಂತನು ಆಡಿರುವುದು ಒಂದೇ ಗೀತೆ. ಉಳಿದಂತೆ ಏನೆಲ್ಲ ಓದುತ್ತಿರುತ್ತಾರೆಯೋ ಅದೆಲ್ಲವೂ ಹಳೆಯ ಕಥೆಗಳಾಗಿವೆ. ಇಂತಹ ವಿಷಯಗಳನ್ನು ಧಾರಣೆ ಮಾಡಿಕೊಂಡು ನಂತರ ತಿಳಿಸಬೇಕು. ಕೆಲವರು ಹೇಳುತ್ತಾರೆ ನಮಗೆ ಧಾರಣೆಯಾಗುವುದಿಲ್ಲ ಎಂದು. ಅದಕ್ಕೂ ಬಾಬಾ ಹೇಳುತ್ತಾರೆ, ನಾವು ಅದರಲ್ಲಿ ಏನು ಮಾಡೋಣ? ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಅಂದ್ರೆ ನಿಮಗ್ ಧಾರಣೆ ಆಗ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನೀವು ಧಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಮಾಡ್ತಿಲ್ಲ ಅಂದ್ರೆ ರಾಜಧಾನಿ ಅಂತೂ ಸ್ಥಾಪನೆ ಆಗ್ತಿದೆ. ಅದರಲ್ಲಿ ಎಲ್ಲರೂ ಬೇಕು ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ರಾಜ, ರಾಣಿ, ಪ್ರಜೆ, ದಾಸ ದಾಸಿಯರು ಎಲ್ಲರೂ ಬೇಕು. ತಂದೆಯಲ್ಲಿ ಕೃಪೆ ತೋರುವಷ್ಟು ಶಕ್ತಿ ಇದ್ದರೆ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದರು. ಆದರೆ ಆ ರೀತಿಯಲ್ಲ. ರಾಜಧಾನಿ ನಂಬರ್ ವಾರ್ ಆಗಿಯೇ ಆಗಬೇಕಿದೆ. ಇದನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರೆ? ಶಿವಬಾಬಾ ಭಗವಂತ ಬಂದಿದ್ದಾರೆ ಎಂದರೆ ಅವಶ್ಯವಾಗಿ
ಹೊಸ ಪ್ರಪಂಚದ ಉಡುಗೊರೆಯನ್ನೇ ತರುತ್ತಾರೆ. ತಂದೆ ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆಗಾಗಿಯೇ ಬರುತ್ತಾರೆ ಮತ್ತು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು. ಯಾರಿಗೆ ನಿಶ್ಚಯವೇ ಇಲ್ಲವೋ ಅವರೊಂದಿಗೆ ಬಲೆ ಎಷ್ಟೇ ತಲೆ ಚಚ್ಚಿಕೊಂಡರೂ ಎಂದಿಗೂ ಅವರು ಸುಧಾರಣೆಯಾಗುವುದಿಲ್ಲ. ತಂದೆಯ ಆಗಮನದ ಸಂದೇಶವನ್ನು ಅವಶ್ಯವಾಗಿ ಕೊಡಬೇಕು. ಮುಂದೆ ಹೋಗಿ ಪತ್ರಿಕೆಗಳಲ್ಲಿಯೂ ಜೋರಾಗಿ ಸಂದೇಶ ಬರುತ್ತದೆ. ಹೇಗೆ ಪತ್ರಿಕೆಗಳ ಮೂಲಕ ಹೆಸರು ಹಾಳಾಗಿದೆಯೋ ಹಾಗೆಯೇ ಪತ್ರಿಕೆಗಳ ಮೂಲಕವೇ ಹೆಸರು ಪ್ರತ್ಯಕ್ಷ ಆಗುತ್ತದೆ, ಪ್ರಸಿದ್ಧಿಯೂ ಆಗುತ್ತದೆ. ಎಲ್ಲ ಪತ್ರಿಕೆಗಳಲ್ಲಿ ಯಾವೆಲ್ಲ ಭಾಷೆಗಳಿವೆಯೋ ಎಲ್ಲದರಲ್ಲಿಯೂ ನಿಮ್ಮ ಹೆಸರು ಬರುತ್ತದೆ. ನಾವು ಎಲ್ಲಿಗೆ ಹೋಗಬೇಕಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಎಲ್ಲಿಗೂ ಹೋಗಬೇಕಾಗಿಲ್ಲ. ಪತ್ರಿಕೆಗಳ ಸೇವೆಯಾಗಬೇಕಿದೆ. ಅವುಗಳ ಮೂಲಕವೇ ಕೇಳುತ್ತಾರೆ. ಭಗವಾನ್ ವಾಚ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಗೀತೆಯಲ್ಲಿಯೂ ಇದೆ ತಾನೆ. ಪತ್ರಿಕೆಗಳಲ್ಲಂತೂ ಬರಲೇಬೇಕಿದೆ. ಯಾವಾಗ ಹೆಸರು ಪ್ರಸಿದ್ಧಿಯಾಗುತ್ತದೆಯೋ ಆಗ ಬರುತ್ತಲೇ ಇರುತ್ತದೆ. ಹೇಗೆ ಕಲ್ಪದ ಮೊದಲು ಬಂದಿತ್ತು, ಈಗಲೂ ಪತ್ರಿಕೆಗಳಲ್ಲಿ ಸಂದೇಶ ಬರುತ್ತದೆ. ಎಲ್ಲರಿಗೂ ಸಂದೇಶ ಸಿಗುತ್ತದೆ. ಇದೆಲ್ಲವೂ ಅದಕ್ಕಾಗಿಯೇ ಯುಕ್ತಿಗಳು ನಡೆಯುತ್ತಿವೆ. ಯಾರ ಬುದ್ಧಿಯಲ್ಲಾದರೂ ಕುಳಿತರೆ ತಕ್ಷಣ ಪತ್ರಿಕೆಗಳಲ್ಲಿ ಸಂದೇಶವನ್ನು ಹಾಕಲು ಶುರು ಮಾಡುತ್ತಾರೆ. ಎಲ್ಲಾ ಧರ್ಮದವರಿಗೂ ಗೊತ್ತಾಗುತ್ತದೆ. ಆಗಲೇ ಗಾಯನವಿದೆ ಅಲ್ಲವೇ? ಹೋ ಪ್ರಭು, ನಿನ್ನ ಲೀಲೆ. ತಂದೆಯ ನೆನಪು ಎಲ್ಲರಿಗೂ ಬರುತ್ತದೆ, ಆದರೆ ಏನೂ ಮಾಡಲು ಸಾಧ್ಯವಿಲ್ಲ. ಹೋ ಪ್ರಭು, ನಿಮ್ಮ ಲೀಲೆ ಅಂದರೆ ಆಟ. ಎಲ್ಲಾ ಪತ್ರಿಕೆಗಳಲ್ಲಿಯೂ ಬರುತ್ತದೆ. ಎಲ್ಲೆಲ್ಲಿಯೂ ಪತ್ರಿಕೆಗಳ ಮೂಲಕವೇ ಗೊತ್ತಾಗುತ್ತದೆ. ವಿನಾಶದ ಸಮಯವೂ ಬರಬೇಕಿದೆ. ಡ್ರಾಮಾದ ಪ್ಲಾನ್ ಅನುಸಾರ ಹೇಗೆ ಕಲ್ಪದ ಮೊದಲು ಗೊತ್ತಾಗಿತ್ತು, ಈಗಲೂ ಗೊತ್ತಾಗುತ್ತದೆ. ಮುಂದೆ ಹೋಗಿ ನೋಡಿ. ಪತ್ರಿಕೆಯವರು ನಿಮ್ಮ ಸೇವೆಯನ್ನು ಎಷ್ಟು ಮಾಡುತ್ತಾರೆ? ನಿಧಾನವಾಗಿ ಸ್ಥಾಪನೆಯಾಗಬೇಕಿದೆ. ಕೇವಲ ಪುರುಷೋತ್ತಮ ಸಂಗಮ ಯುಗವನ್ನು ಮಾತ್ರ ನೀವು ಮಕ್ಕಳು ನೆನಪು ಮಾಡಿಕೊಳ್ಳಿರಿ. ಸಂಗಮ ಯುಗದ ನಂತರ ಸತ್ಯ ಯುಗವಿದೆ. ಸಂಗಮ ನೆನಪಿಗೆ ಬಂದರೆ ಸ್ವರ್ಗವೂ ನೆನಪಿಗೆ ಬರುತ್ತದೆ. ಇದನ್ನು ನೆನಪು ಮಾಡಿದರೂ ದಡ ಸೇರುತ್ತೀರಿ. ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಡ್ರಾಮಾದಲ್ಲಿ ಇದೆಲ್ಲವೂ ನೋಂದಾಯಿಸಲ್ಪಟ್ಟಿದೆ. ವಿನಾಶವು ಬಹಳ ಚೆನ್ನಾಗಿದೆ, ಆದರೆ ಅವರು ಹೆದರುತ್ತಾರೆ. ಆದರೆ ವಿನಾಶವಾಗದ ಹೊರತು ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗಲು ಸಾಧ್ಯ? ವಿನಾಶದ ಕಠಿಣ ಹೆಸರನ್ನು ಕೇಳಿ ಮನುಷ್ಯರು ಹೆದರುತ್ತಾರೆ. ವಿನಾಶದಲ್ಲಿ ಸ್ಥಾಪನೆ ಇದೆ, ಸ್ಥಾಪನೆಯಲ್ಲಿ ವಿನಾಶವಿದೆ. ಶಿವಬಾಬಾರವರಿಗೆ ಕೈಗಳಂತೂ ಇಲ್ಲವಲ್ಲವೇ? ಬ್ರಹ್ಮಾರವರ ಕೈಗಳನ್ನು ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ನಿಮಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ. ಹೇ ಮಕ್ಕಳೇ, ನೀವು ತಿಳಿದುಕೊಳ್ಳುತ್ತೀರಿ. ಬಾಬಾ ನಮಗಾಗಿ ಉಡುಗೊರೆಯನ್ನು ತಂದಿದ್ದಾರೆ. ನಂತರ ನಾವು ಪುನರ್ಜನ್ಮವನ್ನು ಸ್ವರ್ಗದಲ್ಲಿಯೇ ಪಡೆಯುತ್ತೇವೆ. ಅಲ್ಲಂತೂ ಸುಖವೇ ಸುಖವಿದೆ. ಇಲ್ಲಿ ಇರುವುದೇ ನರಕ. ಆದ್ದರಿಂದ ಪುನರ್ಜನ್ಮವನ್ನು ನರಕದಲ್ಲಿಯೇ ಪಡೆಯುತ್ತಾರೆ. ಈಗ ನೀವು ತಿಳಿದುಕೊಳ್ಳುತ್ತೀರಿ, ಇದು ಸರಿಯಾದ ಮಾತಾಗಿದೆ. ಅಲ್ಲಿ ನೀವು ಸ್ವರ್ಗದಲ್ಲಿರುತ್ತೀರಿ ಎಂದರೆ ಪುನರ್ಜನ್ಮವನ್ನು ಸ್ವರ್ಗದಲ್ಲಿಯೇ ಪಡೆಯುತ್ತೀರಿ. ಪಾವನ ಪ್ರಪಂಚದಲ್ಲಿ ಅನೇಕ ಸುಖಗಳಿವೆ. ಒಬ್ಬ ತಂದೆಯೇ ಎಲ್ಲ ಬೇಹದ್ದಿನ ಮಕ್ಕಳಿಗೆ ಉಡುಗೊರೆಯನ್ನು ತರುತ್ತಾರೆ. ಅವರು ಬಂದು ಪಾತ್ರವನ್ನು ಅಭಿನಯಿಸಲೇಬೇಕಿದೆ. ಇದು ಆಶ್ಚರ್ಯವಾಗಿದೆ ಅಲ್ಲವೇ? ಇಷ್ಟು ಚಿಕ್ಕ ಆತ್ಮವಾಗಿದೆ, ಅದರಲ್ಲಿ ಸಂಪೂರ್ಣ ಪಾತ್ರ ನೋಂದಾಯಿಸಲ್ಪಟ್ಟಿದೆ. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಉಬ್ಬುಗಳ ಮಧ್ಯದಲ್ಲಿ ಅದ್ಭುತ ನಕ್ಷತ್ರ ಹೊಳೆಯುತ್ತದೆ ಎಂದು ಹೇಳುತ್ತಾರೆ. ಆತ್ಮಕ್ಕೆ ನಕ್ಷತ್ರ ಎಂದು ಹೇಳಲಾಗುತ್ತದೆ. ಇದು ಅಕಾಲ ಮೂರ್ತಿಯಾಗಿದೆ. ಇದನ್ನು ಕಾಲ ನುಂಗುವುದಿಲ್ಲ. ಇದು ಸಾಕಾರ ಮೂರ್ತಿಯಾಗಿದೆ. ಇದನ್ನು ಅಂದರೆ ಶರೀರವನ್ನು ಕಾಲ ನುಂಗುತ್ತದೆ. ವೃಕ್ಷ ಮೊದಲು ಚಿಕ್ಕದಾಗಿರುತ್ತದೆ, ನಂತರ ಹಳೆಯ ಎಲೆಗಳು ಉದುರುತ್ತಾ ಹೋಗುತ್ತವೆ, ಹೊಸವು ಬರುತ್ತವೆ. ವೃಕ್ಷ ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತದೆ. ಯಾವುದು ಉದುರುತ್ತವೆಯೋ ಅವು ಮತ್ತೆ ಜನ್ಮ ಪಡೆಯುತ್ತಿರುತ್ತವೆ. ಯಾರು ಸಾಯುತ್ತಾರೆಯೋ ಅವರು ಬಂದು ಜನ್ಮ ಪಡೆಯುತ್ತಾರೆ. ಬಾಬಾ ಎಲೆಗಳು ಉದುರುತ್ತಾ 84 ಜನ್ಮಗಳನ್ನು ಪಡೆದು ನೋಡಿ ವೃಕ್ಷದ ಅಂತ್ಯದಲ್ಲಿ ಬಂದು ನಿಂತಿದ್ದಾರೆ. ನಂತರ ಮೇಲೆಯೂ ನಿಂತಿದ್ದಾರೆ. ಅಂದ್ರೆ
ಬಾಬಾ ಜನನ ಮರಣ ಚಕ್ರದಲ್ಲಿ ಬರ್ತಾ ಬ್ರಹ್ಮ ಬಾಬನು ಈಗ ವೃಕ್ಷದ ಕೊನೆಯಲ್ಲಿ ನಿಂತಿದ್ದಾರೆ. ಎರಡೂ ಕಡೆ ನಿಂತಿದ್ದಾರೆ. ಶುರುವಿನಲ್ಲಿ ನಾರಾಯಣ, ಅಂತ್ಯದಲ್ಲಿ ಬ್ರಹ್ಮ. ಬ್ರಹ್ಮ ಸೊ ನಾರಾಯಣನಾಗುತ್ತಾರೆ. ತತತ್ವಂ ಇದು ಬುದ್ಧಿಯಲ್ಲಿ ಕೂರಬೇಕು ಅಲ್ಲವೇ? ಎರಡರ ಆಟವಾಗಿದೆ. ಅವರು ರಾತ್ರಿಯ ಬ್ರಹ್ಮ, ಅವರು ಹಗಲಿನ ನಾರಾಯಣ. ಬ್ರಾಹ್ಮಣರದ್ದು ರಾತ್ರಿ, ದೇವತೆಗಳದ್ದು ಹಗಲು. ನೀವು ಸಂಗಮ ಯುಗದವರಾಗಿದ್ದೀರಿ, ಅವರು ಸತ್ಯಯುಗದವರಾಗಿದ್ದಾರೆ. ಕಲಿಯುಗ ಸೊ ಸಂಗಮ ಯುಗ, ಸೊ ಮತ್ತೆ ಸತ್ಯಯುಗ ಆಗಬೇಕಿದೆ. ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಹಗಲು ಮತ್ತು ರಾತ್ರಿಯ ಮಧ್ಯದಲ್ಲಿರುವುದು ಪುರುಷೋತ್ತಮ ಸಂಗಮ ಯುಗ. ಒಳ್ಳೆಯದು. ಮಧುರಾತಿ ಮಧುರ ಪ್ರೀತಿಯ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಮೊದಲ ಜನ್ಮದಲ್ಲಿ ಸಂಗಾತಿ ಭವ. ಸತ್ಯಯುಗದಲ್ಲಿ ಮೊದಲ ಜನ್ಮದಿಂದಲೇ ಶ್ರೀಕೃಷ್ಣನ ಸಂಗಾತಿ ಯಾರು ಆಗುತ್ತಾರೆ? ಬ್ರಾಹ್ಮಣ ಜೀವನದ ಆದಿಯಿಂದ ಅಂತ್ಯದವರೆಗೆ ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಅಂದರೆ ವಿಘ್ನ ವಿನಾಶಕ ಅಥವಾ ವಿಘ್ನಗಳ ಮೇಲೆ ಸದಾ ವಿಜಯಿ ಯಾರು ಆಗಿರುತ್ತಾರೆಯೋ ಅವರು ಮೊದಲ ಜನ್ಮದಲ್ಲಿ ಸಂಗಾತಿಯಾಗಬಹುದು. ಅವ್ಯಭಿಚಾರಿ ಅಂದರೆ ನನ್ನವರು ಒಬ್ಬ ಬಾಬಾ, ಬೇರೆ ಯಾರೂ ಇಲ್ಲ ಮತ್ತು ಸರ್ವ ಸಂಬಂಧಗಳು ಒಬ್ಬ ತಂದೆಯೊಂದಿಗೆ ಇರಬೇಕು. ನಿರ್ವಿಘ್ನ ಅಂದರೆ ವಿಘ್ನಗಳು ಬರುವುದೇ ಇಲ್ಲ ಎಂದಲ್ಲ, ಆದರೆ ವಿಘ್ನಗಳ ಮೇಲೆ ಸದಾ ವಿಜಯಿಯಾಗಿರಬೇಕು ಅಂದರೆ ವಿಘ್ನ ವಿನಾಶಕರಾಗಿರಬೇಕು. ಈ ಎರಡೂ ಧಾರಣೆಯಲ್ಲಿ ಪಕ್ಕಾ ಆಗಿದ್ದರೆ ಭವಿಷ್ಯದಲ್ಲಿ ಸಂಗಾತಿಯಾಗುವುದು ಪಕ್ಕಾ ಆಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.